ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಬನ್ನಿ ನಿನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ ಅಂತ ನಾವು ನೋಡಿದ್ವಿ. ಏನೆಲ್ಲ ಬೆನಿಫಿಟ್ಸ್ ಇದೆ ಸೈಂಟಿಫಿಕಲಿ, ಎಮೋಷನಲಿ ಆ್ಯಂಡ್ ಸ್ಪಿರಿಚುವಲಿ ಅಂತ ನೋಡಿದ್ವಿ. ಈಗ ಈ ಆಚರಣೆ ನಮಗೆ ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡೋಣ. ಯಾಕೆ ನಾವು ಫಿಸಿಕಲಿ ಆಕ್ಟಿವಿಟೀಸ್ ಮಾಡಬೇಕು, ದೈಹಿಕ ಚಟುವಟಿಕೆ ಯಾಕೆ ಮಾಡಬೇಕು, ಮಾಡಲೇಬೇಕು ಯಾಕೆ ಅಂದರೆ ಇದು ತಕ್ಷಣ ಬದಲಾಯಿಸುವಂತಹ ಸ್ಥಿತಿ, ಅಂದರೆ ತಕ್ಷಣ ಬದಲು ಮಾಡುವಂತಹ ಸ್ಥಿತಿ. ಇದು ನಮ್ಮ ಒಂದು ಎಮೋಷನ್ಸ್ನ ಇಮ್ಮಿಡಿಯೇಟ್ ಶಿಫ್ಟ್ ಮಾಡೋಕೆ ನಿಮಗೆ ಡೋಸೇಜ್ ಕೊಟ್ಟರೆ, ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ವರ್ಕ್ ಆಗುತ್ತಲ್ಲ, ಆ ಥರ ಡ್ಯಾನ್ಸ್ ವರ್ಕ್ ಮಾಡುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಬೇಕು, ಹಿಂಗೇ ಡ್ಯಾನ್ಸ್ ಮಾಡಬೇಕು, ಬೆರಳು ಹಿಂಗೇ ಮಾಡಬೇಕು ಅಂತ ಯಾವುದೂ ಇಲ್ಲ. ಡ್ಯಾನ್ಸ್ ಮಾಡೋಕ್ಕೋಸ್ಕರನೇ ಯಾವುದು ಕೋರ್ಸ್ ಇಲ್ಲ. ಆ್ಯಂಡ್ ತಂತ್ರಾಂಶ ಲೈಕ್ ಇದಕ್ಕೋಸ್ಕರ ಯಾವುದು ನಮಗೆ ಏನಂತಾರೆ ಟೆಕ್ನಾಲಜಿ ಅಥವಾ ಟೆಕ್ನಿಕಲ್ ಆಗಿ ಏನೂ ಅವಶ್ಯಕತೆ ಇಲ್ಲ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದೇ, ನಮ್ಮ ಬಾಡಿ. ಓಕೆ, ಸೊ ಹಾಗಾಗಿ ನಮ್ಮ ದೇಹ ಇದು ಒಂದೇ ಬೇಕಾಗಿರೋದು. ಯಾಕಂದರೆ ದೇಹ ಇಂಪಾರ್ಟೆಂಟ್, ಅದಕ್ಕೆ ಬೇಕಾಗಿರೋದು. ಯಾರಿಗೆ ಬೇಕು ಅಂದರೆ ನನಗೆ ಅನ್ನೋಕ್ಕಿಂತ ನನ್ನ ದೇಹಕ್ಕೆ ಏನು ಬೇಕೀಗ. ಓಕೆ, ನೀವು ಚಲಿಸಿದಾಗ ಇದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಚಲನೆಯ ಗತಿಯನ್ನು ನಿರ್ಮಿಸುತ್ತೆ. ನಾವು ಓಡಾಡಿದಾಗ ನಿಮಗೆ ಇದನ್ನು ಅರ್ಥ ಮಾಡ್ಸಕ್ಕೆ ನಾನು ಹೆಂಗೆ ಹೇಳ್ಬೋದು ಅಂದರೆ, ಈಗ ಯಾವುದಾದ್ರೂ ಒಂದು ಹಾಸ್ಪಿಟಲು ಅಥವಾ ಸಾವಿನ ಮನೆಗೆ ಹೋಗಿರ್ತೀರಾ ಅಂದ್ಕೊಳ್ಳಿ. ನಮಗೆ ನಡೆಯೋಕೆ ಹೆಜ್ಜೆಗಳು ಭಾರ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಅಂದರೆ ಒಂಥರ ಬೇಗ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ, ಎಲ್ಲ ಫೀಲ್ ಆಗುತ್ತೆ. ಅದೇ ನೀವೇನಾದರೂ ಒಂದು ಪಾಸಿಟಿವ್ ಸ್ಟ್ರೆಂತ್ ಇರುವಂತಹ ಒಂದು ಮನೆನೋ ಅಥವಾ ಪ್ಲೇಸ್, ದೇವಸ್ಥಾನ ಎಲ್ಲಾದರೂ ಹೋಗ್ತೀರಾ ಅಂದ್ಕೊಳ್ಳಿ. ಅಲ್ಲಿ ನಿಮ್ಗೆ ಏನಾಗುತ್ತೆ, ನೀವು ಹೆಜ್ಜೆ ಇಡೋದು ಚೆನ್ನಾಗಿಡ್ತೀರಾ. ಈಗ ನೋಡಿ ಹೆಂಗೆ ಅಂದರೆ, ಎಕ್ಸಾಂಪಲ್ ನೀವು ಮದುವೆ ಮನೆಗಳಲ್ಲಿ ಹೆಂಗೆ ಓಡಾಡ್ತಾ ಇರ್ತೀರಾ ಅಲ್ವಾ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಬಟ್ ಸಾವಿನ ಮನೇಲಿ ಹಂಗೆ ಓಡಾಡಲ್ಲ. ಒಂದು ಕಡೆ ನಿಂತಿರ್ತೀವಿ, ಒಂದೊಂದೇ ಹೆಜ್ಜೆ ಇಡ್ತೀವಿ, ಕರೆದ್ರೆ ಸ್ಲೋ ಆಗಿ ಬರ್ತೀವಿ. ಹೇಗೆ? ನಿಮ್ಮ ಬಾಡಿಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಆದರೆ ಆ ಪರಿಸ್ಥಿತಿಯಲ್ಲಿ ನಾವು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎನರ್ಜಿ ಲೆವೆಲ್ ಹೇಗಿರುತ್ತೆ, ನಮ್ಮ ಬಾಡಿ ಹಾಗೆ ರೆಸ್ಪಾನ್ಸ್ ಮಾಡುತ್ತೆ. ಆದರೆ ಡ್ಯಾನ್ಸ್ ಮಾಡೋದ್ರಿಂದ ಈ ಥರ ನಮಗೆ ಗೊತ್ತಿಲ್ಲದೆ ಸ್ಟೋರ್ ಆಗಿರುತ್ತಲ್ಲ, ಅದೆಲ್ಲವೂ ರಿಲೀಸ್ ಆಗುತ್ತೆ. ಯಾಕೆ ಮುಖ್ಯ ಅಂದರೆ ಇಷ್ಟು ಇಂಪಾರ್ಟೆಂಟ್ ಇದೆ. ನಾವು ಇಮ್ಮಿಡಿಯೇಟಾಗಿ ಅವೇರ್ನೆಸ್ಸಿಗೆ ಬರಬೇಕು. ನಾವೇನಾದರೂ ಸ್ಲೋ ಆಗಿ ನಡೀತಾ ಇದ್ದೀವಿ, ಒಂಥರ ಮೈ ಭಾರವಾಗಿ ನಡೀತಾ ಇದ್ದೀವಿ ಅಂದ ತಕ್ಷಣ ಇಮ್ಮಿಡಿಯೇಟ್ ಅವೇರ್ನೆಸ್ಸಿಗೆ ಬಂದು, ಹಂಗಂತ ನೀವು ಕೊಂಡ್ಕೊಂಡೆಲ್ಲ ಹೋಗಬೇಡಿ. ಸೊ ಆರಾಮಾಗಿ ನೀವು ನಡೆಯೋ ಆ ಒಂದು ಇದು ಏನಿದೆ ಅದು ನಿಮಗೆ ಏನು ಹೇಳ್ತಾರೆ, ಅದು ಖುಷಿ ಕೊಡಬೇಕು. ನೀವು ನಡೆಯೋದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು, ನಿಮ್ಮ ಫೀಲಿಂಗ್ಸ್ ಬರಬೇಕು. ಆಯಿತಾ? ನಿಮಗೆ ಕುಣ್ಕೊಂಡು ನಡ್ಕೊಂಡು ಖುಷಿಯಾಗಿ ಹೋಗಬೇಕು ಅಂದರೆ ಅದನ್ನೂ ಮಾಡಿ, ಬಟ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ. ಸೊ ನಿಮ್ಮನ್ನು ಸಂತೋಷದೊಂದಿಗೆ ಇದು ಮರು ಸಂಪರ್ಕಿಸುತ್ತದೆ. ಇದೊಂದು ನಿಸರ್ಗದತ್ತವಾದ ಆನಂದದ ಭಾಷೆ. ನಮ್ಮನ್ನು ನೇಚರ್ ಜೊತೆಗೆ ಮರು ಸಂಪರ್ಕ ಪಡಿಸುತ್ತೆ. ನಮ್ಮನ್ನು ಪ್ರಕೃತಿಯ ಜೊತೆಗೆ ಕನೆಕ್ಟ್ ಮಾಡುತ್ತೆ. ನಾವು ಇವಾಗ ಪ್ರಕೃತಿಯಿಂದ ದೂರ ಆಗಿದ್ದೀವಿ ಅಲ್ವಾ. ಈಗ ಪ್ರಕೃತಿ ಜೊತೆ ಓಡಾಡಬೇಕು, ಕಾಡಲ್ಲಿ ಓಡಾಡಬೇಕು ಅನ್ನೋದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಅದಕ್ಕೆ ಹೋಗೋಕ್ಕೆ ನಮಗೆ ಮನ್ಸು ಬೇಕಲ್ವಾ. ಸೊ ನೀವು ಒಂದು ಸ್ವಲ್ಪ ಡ್ಯಾನ್ಸು ಅವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನೀವು ಪ್ರಕೃತಿಗೆ ಬೇಗ ಕನೆಕ್ಟ್ ಆಗ್ತೀರಾ. ಯಾಕಂದರೆ ಪ್ರಕೃತಿ ಯಾವಾಗಲೂ ಕೂಡ ಚೈತನ್ಯದಿಂದ ಇರುತ್ತೆ. ಸೊ ಒಂಥರ ಅದು ಯಾವಾಗಲೂ ನೋಡಿದ್ರೇ ಪ್ರಕೃತಿ ಸೌಂದರ್ಯ ಅಂತೀವಲ್ಲ. ಸೊ ನಾವು ನಡೆಯೋದ್ರಿಂದ, ನಾವು ಡ್ಯಾನ್ಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ನಾವು ನೇಚರ್ಗೆ ಕನೆಕ್ಟ್ ಆಗ್ತೀವಿ, ನೇಚರ್ ಜೊತೆಗೆ ಜಾಸ್ತಿ ಕನೆಕ್ಷನಲ್ಲಿ ಇರ್ತೀವಿ. ಈ ಆಚರಣೆನ ನಾವು ಯಾವ ರೀತಿ ಆಚರಿಸಬೇಕು ನೋಡಿ. ಫಿಸಿಕಲ್ ಆ್ಯಕ್ಟಿವಿಟೀಸ್, ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ ಅನ್ನೋದು ಹೇಗಿದೆ, ನಾನು ಇದನ್ನು ಯಾಕೆ ಮಾಡಬೇಕು ಅಂತ ನನ್ನ ಸಬ್ಕಾನ್ಷಿಯಸ್ಸಿಗೆ ತುಂಬಿಕೊಂಡಾಗ ಮಾಡಲ್ಲ ಅನ್ನೋರು ಮಾಡ್ತಾರೆ. ಬಿಕಾಸ್ ಸ್ಟ್ರಾಂಗ್ ರೀಸನ್ ಗೊತ್ತಾಗುತ್ತೆ ನಾನು ಯಾಕೆ ಮಾಡಬೇಕು ಅಂತ. ಯಾವುದೋ ಒಂದು ಪ್ರಾಡಕ್ಟ್ ಸಿಗಬೇಕು ಅಂದರೆ ಬೆನಿಫಿಟ್ ಬೇಕು ಅಂತೀವಲ್ಲ, ಹಾಗೆ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಏನು ಬೆನಿಫಿಟ್ ಅಂತ ಸುಮ್ಮನೆ ಫಿಸಿಕಲ್ ಫಿಟ್ನೆಸ್ಸು, ತೂಕ ಇಳಿಸ್ಕೊಳ್ಳೋಕ್ಕೆ ಅನ್ನೋದಲ್ಲ. ಅದ್ರ ಹಿಂದೆ ಇಷ್ಟೆಲ್ಲ ಇದೆಯಾ ಅನಿಸಿದಾಗ ನಾವು ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೋದು. ಹಾಗಾಗಿ ಈ ಆಚರಣೆ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಚರಿಸಬೇಕು, ಇದೇನು ಮೇಡಮ್ ಗೊತ್ತು, ಸುಮ್ಮನೆ ಕುಂದ್ಬಿಟ್ರೆ ಆಯಿತು ಅಂತ ಅನ್ಕೊಬೋದು. ಹಾಗಿದ್ರೆ ದಿನ ಕುಣಿತಾ ಇದ್ದೀವ, ದಿನ ಡ್ಯಾನ್ಸ್ ಮಾಡ್ತಾ ಇದ್ದೀವ, ದಿನ ಎಕ್ಸಸೈಸ್ ಮಾಡ್ತಾ ಇದ್ದೀವ ಆ್ಯಂಡ್ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇದ್ದೀವ, ಅದಕ್ಕೆ ಇದು ಎಕ್ಸಾಂಪಲ್. ಅಂದರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ.
ಬೆಳಗ್ಗೆ 5ರಿಂದ 10 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ನಿಮಗೆ ಪ್ರೇರಣೆ ನೀಡೋ ಒಂದು ಹಾಡನ್ನ ಕೇಳ್ತಾ ನಿಮ್ಗೆ ಹೆಂಗ್ ಬೇಕು ಹಾಗೆ ಕುಣಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಿಮಗೆ ಯಾವುದೇ ನಿಯಮ ಅಥವಾ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಮ ದೇಹ ಸ್ವತಂತ್ರದಿಂದ ಅದು ಹಾರಾಡುತ್ತೆ. ನನಗೊಂದು ಡ್ರೀಮ್ ಏನು ಗೊತ್ತಾ, ನಾನು ಏನು ಹೇಳ್ತಾರೆ, ಮುಂದೆ ಫ್ಯೂಚರಲ್ಲಿ ನನ್ನ ಪ್ಲ್ಯಾನ್ ಇದೆ, ಕಂಪ್ಲೀಟ್ ಮನೇಲಿ ಒಂದು ಡಾನ್ಸ್ ಕ್ಲಾಸ್ ಇರಬೇಕು ಆಯಿತಾ. ಸುಮ್ಮನೆ ಬೆಳಗ್ಗೆ ಎದ್ದು ಬಂದು ಡ್ಯಾನ್ಸ್ ಮಾಡಬೇಕಲ್ಲ, ಎಲ್ಲರೂ ಅವ್ರ ಪಾಡಿಗೋ ಡ್ಯಾನ್ಸ್ ಮಾಡ್ಬೇಕು, ಹೋಗಬೇಕು. ಸೊ ಈ ಥರ ಒಂದು ಪ್ಲ್ಯಾನ್ ಇದೆ. ಯಾಕೆ ಅಂತ ಅಂದರೆ ಅಷ್ಟು ನಮಗೆ ಎನರ್ಜಿನ ಕೊಡುತ್ತೆ ಅದು. ಆ್ಯಂಡ್ ನಮ್ಮನ್ನು ನೀವು ಲೈವ್ ಆಗಿ ಭೇಟಿ ಆಗ್ತೀರಾ ಅಲ್ವಾ, ನಮ್ಮ ಡಿವೈನ್ ಕಮ್ಯುನಿಟಿಯಲ್ಲಿರೋರು 1 ವರ್ಷ ಆದಮೇಲೆ ನಮ್ಮ ಜೊತೆ 3 ದಿನ ಅಥವಾ 5 ದಿನ ಜೊತೆಲಿ ಇರ್ತೀರಾ ಅಲ್ವಾ, ನೀವು ಅವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಓ ಇಷ್ಟು ಚೆನ್ನಾಗಿದೆಯಾ ಇದು ಅಂತ. ನೀವೇ ಇಂಡಿವಿಜುವಲಿ ಮಾಡ್ತಿರ್ತೀರಾ, ತುಂಬ ಅಪ್ಲಿಫ್ಟ್ ಆಗೋದನ್ನ ಫೀಲ್ ಮಾಡ್ತೀರಾ ಎನರ್ಜಿ. ಬಟ್ ನಮ್ಮ ಜೊತೆ ಮಾಸಲ್ಲಿ ಮಾಡ್ತೀರಾ, ಅವಾಗ ನಿಮಗೆ ಬೇರೆ ಥರದ ಎನರ್ಜಿ ನೀವು ಫೀಲ್ ಮಾಡ್ತೀರಾ. ಹೇಗೆ ಏನು ಗೊತ್ತಾಗುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಅಷ್ಟು ಪವರ್ ಡಾನ್ಸ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ಪ್ರತಿ ಗಂಟೆಗೆ ಒಮ್ಮೆ ನಾವು ಅಲಾರಾಮ್ ಇಟ್ಕೋಬೇಕು. ನಮ್ಮ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಪ್ರತಿ ಗಂಟೆಗೊಮ್ಮೆ ಅಲಾರಾಮ್ ಇಟ್ಕೊಂಡಿದ್ದಾರೆ. ಎಲ್ಲರೂ ಅಂದರೆ ಮುಂಚೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಇವಾಗ ನೆನಪಿದೆ ಡಿಲೀಟ್ ಮಾಡಿದ್ದಾರೆ ಕೆಲವರು ಹಾಗೆ ಪ್ರಾಕ್ಟೀಸ್ ಆಗಿದ್ದರೆ ಓಕೆ, ಇನ್ನು ಕೆಲವರು ಮಾಡ್ತಿದ್ದಾರಲ್ವೋ ಗೊತ್ತಿಲ್ಲ ಆಯಿತಾ. ಸೊ ಪ್ರತಿ ಗಂಟೆಗೊಮ್ಮೆ ಅಲಾರಾಮ್ ಇಟ್ಕೋಬೇಕು. ಅದು ಸದ್ದು ಮಾಡಿದ ತಕ್ಷಣ, ಅಲಾರಾಮ್ ಹೊಡೆದ ತಕ್ಷಣ ನಾವೇನು ಮಾಡಬೇಕು, ಎದ್ದು ನಿಂತ್ಕೊಂಡು ದೀರ್ಘವಾಗಿ ಉಸಿರಾಡಿ ಸ್ವಲ್ಪ ನಮ್ಮ ಬಾಡಿನ ಸ್ಟ್ರೆಚ್ ಮಾಡಿಬಿಟ್ಟು ಆಮೇಲೆ ನಾನು ಸಮರ್ಥಕ ಹಾಗೂ ಪ್ರಬಲನಾಗಿದ್ದೇನೆ ಅನ್ನೋ ಸ್ಟೇಟ್ಮೆಂಟ್ನ ಹೇಳ್ಕೊಬೇಕು. ಒನ್ ಅವರ್ಗೆ ಒಂದ್ಸಲ ಎದ್ದು ನಿಂತು ಬಾಡಿನ ಸ್ಟ್ರೆಚ್ ಮಾಡಿ, ಕೈ ಕಾಲು ಎಲ್ಲ ಸ್ಟ್ರೆಚ್ ಮಾಡಿ, ಕುತ್ತಿಗೆ ಎಲ್ಲ ಸ್ಟ್ರೆಚ್ ಮಾಡಿ, ಸ್ವಲ್ಪ ಒಂದ್ಸಲ ಕೂತು ಎದ್ದು, ಸಾಧ್ಯ ಆದರೆ ಯಾರೂ ಇಲ್ಲ ಅಂದರೆ ಒಂದು 5 ಸಲ ಜಂಪ್ ಮಾಡಿ, ಒಂಚೂರು ಹಿಂಗೆ ಚಿಕ್ಕದಾಗಿ ಜಾಗಿಂಗ್ ಮಾಡಿ, ಆಮೇಲೆ ನಾನು ಸಮರ್ಥ ಮತ್ತು ಪ್ರಬಲನಾಗಿದ್ದೇನೆ, ನಾನು ಸಮರ್ಥ ಮತ್ತು ಪ್ರಬಲನಾಗಿದ್ದೇನೆ, ನಾನು ಸಮರ್ಥ ಮತ್ತು ಪ್ರಬಲನಾಗಿದ್ದೇನೆ ಅಂದ್ಬಿಟ್ಟು ಕೂತ್ಕೋಬೇಕು, ಯಾರು ಇಲ್ಲ ಅಂದರೆ. ಇಲ್ವಾ 1 ಅವರ್ಗೆ ಒಂದ್ಸಲ ವಾಶ್ರೂಮ್ಗೆ ಹೋಗಿ ಒಂಚೂರು ಸೆಟ್ ಮಾಡ್ಕೊಳ್ಳಿ. ಅಲ್ಲಿಂದನೇ ನೀವು ಸ್ಟ್ರಾಂಗಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಬನ್ನಿ. ಆಫೀಸಲ್ಲೆಲ್ಲರೂ ವರ್ಕ್ ಮಾಡೋರು, ನೀವು ಸುಮ್ಮನೆ ಇದನ್ನು ಒಂದು ಪ್ರಾಕ್ಟೀಸ್ ಮಾಡಿ ನೋಡಿ, 1 ತಿಂಗಳು 2 ತಿಂಗಳು ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಖತ್ತಾಗಿದೆ ಅಂತ. ಅದು ನೆನಪಾಗಲ್ಲ ಅಂತಾನೆ ಅಲಾರಾಮ್ ಇಟ್ಕೊಳ್ಳಿ. ಅಲಾರಾಮಲ್ಲಿ ಹಾಕೊಂಡ್ಬಿಡಿ ವಾಕಿಂಗ್ ಅಂತ ಆಯಿತಾ, ಅಥವಾ ಸ್ಟ್ರೆಚ್ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ನಿಧಾನವಾಗಿ ಸಂಜೆ ಟೈಮಲ್ಲಿ ಏನು ಮಾಡಬೇಕು, ನಿಧಾನವಾಗಿ ಸ್ಟ್ರೆಚ್ ಅಥವಾ ಯೋಗ ಮಾಡೋದು ನಿಮ್ಮನ್ನು ಹುರಿದುಂಬಿಸುವ ಮತ್ತು ಶಾಂತ ಸಂಜೆಯೊಂದಿಗೆ ನಿಮ್ಮ ದಿನವನ್ನು ಮುಕ್ತಾಯಗೊಳಿಸುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ನಿಮಗೆ ಟೈಮ್ ಸಿಕ್ಕಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಯೋಗ ಮಾಡೋಕ್ಕೆ ಅಂತ ಅಂದರೆ, ನೀವು ಸಂಜೆ ಆಫೀಸಿಂದ ಬಂದಮೇಲೆ 5ರಿಂದ 6 ಗಂಟೆ, 6ರಿಂದ 7 ಗಂಟೆ ಆ ಟೈಮಲ್ಲಿ, ಅಥವಾ 7ರಿಂದ 8 ಗಂಟೆ ಆ ಟೈಮಲ್ಲಿ ಬಾಡಿ 10 ಮಿನಿಟ್ಸ್ ಆದರೂ ಸ್ಟ್ರೆಚ್ ಮಾಡಿ, ದೇಹನ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಟು ಬಾಡಿ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಸ್ನಾನ ಮಾಡಿ ನೀವು ಮಲಗಿದ್ರೆ ಎಷ್ಟು ಒಳ್ಳೆ ನಿದ್ದೆ ಬರುತ್ತೆ ಗೊತ್ತಾ. ನಿದ್ದೆ ಬರಲ್ಲ ಅನ್ನೋರು ರಾತ್ರಿ ಸಖತ್ತಾಗಿ ಎಕ್ಸಸೈಸ್ ಮಾಡಿ, ಒಂದು 5ರಿಂದ 6 ಸಾಂಗ್ ಹಾಕ್ಕೊಂಡು ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ಬನ್ನಿ, ಮಲ್ಕೊಳ್ಳಿ, ಹಿಂಗೆ ನಿದ್ದೆ ಬರುತ್ತೆ ಗೊತ್ತಾ. ಬಿಕಾಸ್ ಇದೆಲ್ಲ ನಾನು ಮಾಡಿದ್ದೀನಿ, ನಿದ್ದೆ ಬರಲ್ಲ ಅಂದಾಗ ಇವೆಲ್ಲ ಮಾಡಿದ್ದೀನಿ. ಆ ಟೈಮಲ್ಲಿ ಬರೋ ನಿದ್ದೆ ಇದೆಯಲ್ಲ, ಡೀಪ್ ಸ್ಲೀಪ್. ಬಿಕಾಸ್ ಬಾಡಿ ರೆಸ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಯಾಕೆ ಬಾಡಿಗೆ ರೆಸ್ಟ್ ಬೇಕಂತ ಅನಿಸುತ್ತೆ ಅಂದರೆ, ಮನಸ್ಸು ಆರಾಮಾಯಿತು, ಇವಾಗ ಬಾಡಿ ರೆಸ್ಟ್ ಕೇಳುತ್ತೆ. ಮನಸ್ಸು ಆರಾಮಿಲ್ಲ ಅಂದರೆ ಮನಸ್ಸು ಕೊರಗ್ತಾನೇ ಇರುತ್ತೆ, ಬಾಡಿ ಟಯರ್ಡ್ ಆಗ್ತಾನೇ ಇರುತ್ತೆ. ಎಷ್ಟು ವಿಷಯ ಇದೆ ನೋಡಿ, ನಂಗೆ ಅನ್ನಿಸ್ತಾ ಇದೆ ನಾನು ಇಲ್ಲಿ ಬರ್ದಿರೋದು ಬಿಟ್ಟು ಇನ್ನೂ ಎಷ್ಟು ವಿಷಯ ಇದೆಯಪ್ಪ ಮಾತಾಡೋಕ್ಕೆ. ನನಗೆ ಈ ಬುಕ್ನ ನೀವೇ ಇದನ್ನು ಓದ್ಬಿಟ್ಟು ಹಿಂಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಬುಕ್ಕು ಅಂತ ಹೇಳಿದಾಗ ಎಲ್ಲ ಅದರಲ್ಲಿ ಬರ್ದಿದ್ದೀನಿ, ಇನ್ನೇನು ಓದೋದು, ನಾನು ಯಾಕೆ ಓದೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಓದೋದಾದ್ಮೇಲೂ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ಬೋದು ಅಂತ ಈಗ ಮತ್ತೆ ನಾನು ನೋಡ್ಕೊಳ್ತಾ ಇದ್ದೀನಿ. ಓಕೆ, ಎಷ್ಟು ಬರೆಯೋಕ್ಕಾಗತ್ತೆ ಅಷ್ಟೇ ಅಲ್ವಾ ಬರೆಯೋಕ್ಕಾಗತ್ತೆ. ಅದಕ್ಕೆ ಹೇಳೋದು, ಇಲ್ಲೂ ನಾನು ಏನು ಹೇಳೋಕ್ಕಾಗತ್ತೆ ಅಷ್ಟೇ ಹೇಳೋಕ್ಕಾಗೋದು. ನಾವು ಕಲಿಯೋಕೆ ಕೂತಾಗ್ಲೇ ರಿಯಲ್ ನಾಲೆಜನ್ನ ನಾವು ಪಡ್ಕೊಳ್ಳೋದು, ಇದೆಲ್ಲ ಇನ್ಫಾರ್ಮೇಷನ್. ಸೊ ಬೋನಸ್ ಪವರ್ ಪ್ರಾಕ್ಟೀಸ್. ಏನು ಬೋನಸ್ ಪವರ್ ಪ್ರಾಕ್ಟೀಸ್ ಅಂದರೆ, ನಾವು ಏನು ಹೇಳ್ತಾರೆ, ಎಕ್ಸಾಕ್ಟ್ಲಿ ಒಂದು ಮೂಮೆಂಟ್ನ ಇಟ್ಕೊಬೇಕು ಆಯಿತಾ. ಇಟ್ಕೊಂಡು ವಾರಕ್ಕೆ 1 ಗಂಟೆ, ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಕೊಂಡು ವಾರಕ್ಕೆ 1 ಗಂಟೆ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡಬೇಕು.
ಬೋನಸ್ ಪವರ್ ಪ್ರಾಕ್ಟೀಸ್ ಅಂತ ಅಂದರೆ ವಾರದಲ್ಲಿ ಒಂದು ದಿನ ಆದರೂ ಕಂಪ್ಲೀಟ್ ಡಾನ್ಸ್ಗೆ ಅಂತಲೇ 1 ಗಂಟೆ ಎತ್ತಿಟ್ಬಿಟ್ಟು ನಮ್ಮ ದೇಹನ ಸಂಗೀತಕ್ಕೆ ಮುಕ್ತವಾಗಿ ಪ್ರತಿಸ್ಪಂದಿಸಲು 20-30 ನಿಮಿಷಗಳ ಕಾಲ ಸಮಯವನ್ನು ತಗೊಂಡು ಚೆನ್ನಾಗಿ ಡಾನ್ಸ್ ಮಾಡಬೇಕು. ನಿಧಾನವಾಗಿ ಉಸಿರಾಡ್ತಾ ಸ್ಟ್ರೆಚ್ ಮಾಡಿ ಸಂಗೀತದ ನಾದನ ಕೇಳಿಸ್ಕೊಳ್ತಾ ನಾವು ಡಾನ್ಸ್ ಮಾಡಬೇಕು. ಸೊ ನಮ್ಮ ಭಯ, ಸಂತೋಷ, ದುಃಖ, ಭರವಸೆ ಎಲ್ಲವನ್ನು ಹೊರಹಾಕುವಂತೆ ಕುಣಿಬೇಕು. ಈ ವ್ಯಾಯಾಮ ದೇಹಕ್ಕಲ್ಲ, ಆತ್ಮಕ್ಕೆ. ವಾರಕ್ಕೆ 1 ದಿನ ನಾವು ಇನ್ ಫ್ಯೂಚರ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಡಿಸ್ಕಷನ್ ನಡೀತಾ ಇದೆ. ಭಜನ್ ಕ್ಲಬ್ಸ್ ಅಂತ ನಮ್ಮ ಭಾವನೆಗಳಿಗೊಂದು ಶಾಲೆಯಿಂದ ಒಂದು ಶುರು ಮಾಡೋಣ, ಹೊಸ ಕಾರ್ಯಕ್ರಮ ಅಂತ ಇದೆ. ಭಜನ್ ಕ್ಲಬ್ಸ್. ಏನದು ಭಜನ್ ಕ್ಲಬ್ಸ್ ಅಂದರೆ ತಿಂಗಳಿಗೆ 1 ದಿನ ಅಥವಾ 3 ತಿಂಗಳಿಗೆ 1 ಟೈಮ್ ಎಲ್ಲೆಲ್ಲಿರ್ತಾರೆ, ಯಾರ್ಯಾರು ನಮ್ಗೆ ಕನೆಕ್ಟ್ ಆಗ್ಬೋದು, ಬೆಂಗಳೂರಲ್ಲಿ ಮಾತ್ರ ಎಲ್ಲರೂ ಕನೆಕ್ಟ್ ಆಗೋದು. ಎಲ್ಲರೂ ಕನೆಕ್ಟ್ ಆಗಿಬಿಟ್ಟು ಒಂದು ಗ್ರೂಪ್ ಆಫ್ ಪೀಪಲ್ ಸೇರಿಸ್ಬಿಟ್ಟು, ಅಂದರೆ ಯಾರ್ಯಾರು ಬರ್ತಾರೆ ಮುಂಚೆನೇ ಪ್ರೀ ರಿಜಿಸ್ಟ್ರ್ ಮಾಡ್ಕೊಬೇಕು. ಸೊ ಮೇ ಬಿ ನಾವು ಹಾಲ್ ಮಾಡಿದ್ರೆ ಹಾಲ್ ಚಾರ್ಜ್ಗೆ ಆ್ಯಂಡ್ ಊಟ ಏನಾದರೂ ಅರೇಂಜ್ ಮಾಡಿದ್ರೆ ಊಟಕ್ಕೆ ಆ್ಯಂಡ್ ಹಾಲಿಗೆ ಅಂತ ನಾವು ಪೇ ಮಾಡಿಬಿಟ್ಟು ಒಂದು ಭಜನ್ ಗ್ರೂಪ್ ಬರುತ್ತೆ. ಆ ಗ್ರೂಪ್ ಜೊತೆ ನಾವು 3 hours ಭಜನೆ, ಡ್ಯಾನ್ಸ್ ಎಲ್ಲವೂ ಕೂಡ ಮೈ ಮರೆತು ಮಾಡೋದು 3 months once. ಸೊ ಎಲ್ಲ ಎಮೋಷನ್ಸ್ ರಿಲೀಸ್ ಆಗಿ ಮತ್ತೆ ನಾವು 3 ತಿಂಗಳಿಗೆ ಒಂದ್ಸಲ ರೀಚಾರ್ಜ್ ಮಾಡ್ಕೊಂಡಂಗೆ ನಮ್ಮ ಬಾಡಿನ ಮೊಬೈಲ್ ರೀಚಾರ್ಜ್ ಮಾಡ್ತೀವಲ್ಲ ಹಾಗೆ. ಸೊ ಈ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ 3 ತಿಂಗಳಿಗೆ ಒಂದ್ಸಲ ಎಷ್ಟೊಂದು ಜನ 1000 ರೂಪಾಯಿ, 800, 900 ರೂಪಾಯಿ ಹಾಕ್ಕೊಳ್ತಾರೆ ಅಲ್ವಾ. ಅಷ್ಟೊಂದು ಡಾಟಾ ಯೂಸ್ ಮಾಡಿ ಅಷ್ಟೊಂದು ಮಾಡ್ತಿದ್ದಾರೆ ಹಂಗಾದ್ರೆ. ಸೊ ನಮ್ಮ ಲೈಫ್ಗೋಸ್ಕರ ಮಾಡಬೇಕಾ ಬೇಡವಾ ಯೋಚನೆ ಮಾಡಿ. ಸೊ ಭಜನ್ ಕ್ಲಬ್ ಅಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡೋಣ. ಸೊ ವಾರಕ್ಕೆ ಒಂದ್ಸಲ ಸಂಗೀತನ ಕೇಳ್ತಾ ಬಾಡಿಯನ್ನು ಅಷ್ಟು ಲೆವೆಲಲ್ಲಿ ಡಾನ್ಸ್ ಮಾಡಿದಾಗ ನಮಗೆ ಭಯ, ಸಂತೋಷ, ದುಃಖ, ಭರವಸೆ ಎಲ್ಲವನ್ನು ಹೊರಹಾಕಿ ಮಾಡಿದಾಗ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತೀವಿ, ರೀಚಾರ್ಜ್ ಆಗ್ತೀವಿ. ಜೀವವನ್ನು ಉಳಿಸಿದ ಸಜೀವ ಉದಾಹರಣೆ ಇದಕ್ಕೆ ನಾನು ಏನಂದರೆ ಈ ಕತೆಗಳು ಯಾವ್ಯಾವುದು ಇದಕ್ಕೆ ಸಂಬಂಧಪಟ್ಟಂಗಿದೆ ಅಂತ ಕೆಲವೊಂದು ರಿಸರ್ಚ್ ಮಾಡಿ ಹಾಕಿರುವಂಥದ್ದು, ಅಂದರೆ ಕೆಲವು ಕತೆಗಳನ್ನು ತಗೊಂಡು ಹಾಕಿರುವಂಥದ್ದು. ಓಕೆ, ಇದರಿಂದ ಯಾರ ಲೈಫ್ ಚೇಂಜ್ ಆಗಿದೆ ಅಂತ ಹೇಳಿ. ಜೀವಂತ ಉದಾಹರಣೆ ನಾನು ನನ್ನ ಜೊತೆಲಿರೋ ಕೆಲವ್ರದ್ದು ಹೇಳ್ಬೋದು, ಬಟ್ ಸ್ಟಿಲ್ ಸಕ್ಸಸ್ಫುಲ್ ಪೀಪಲ್ ಕೆಲವ್ರದ್ದು ಅಂತ. ಓಕೆ, ಗ್ರೀಡ್ ಪುಸ್ತಕದ ಲೇಖಕಿಯಾಗಿರುವ ಏಂಜೆಲಾ ಡಕ್ವಾರ್ತ್ ಪ್ರತಿದಿನ 30 ನಿಮಿಷಗಳ ಕಾಲ ನಡೆಯುವ ಅಭ್ಯಾಸ ಮಾಡಿಕೊಂಡ್ರು. ವ್ಯಾಯಾಮವಾಗಿ ಶುರುವಾದ ಈ ಕೆಲಸ ಅವರನ್ನು ಆಧ್ಯಾತ್ಮಿಕತೆ ಕಡೆಗೆ ನಡೆಸಿತು. ರಾಬಿನ್ ಶರ್ಮಾ ಅವರು ತಮ್ಮ ಬೆಳಗಿನ 5 ಗಂಟೆಯ ವ್ಯಾಯಾಮದ ಅಭ್ಯಾಸವನ್ನು ತಪ್ಪಿಸುವುದಿಲ್ಲ. ರಾಬಿನ್ ಶರ್ಮಾ ನಮಗೆಲ್ಲ ಗೊತ್ತು, ನೀನು ಸತ್ತರೆ ಅಳುವವರು ಯಾರು, ಹೂ ವಿಲ್ ಕ್ರೈ ವೆನ್ ಯು ಡೈ ಪುಸ್ತಕದ ಲೇಖಕರು. ಸೊ ಅವರು ಇವತ್ತಿಗೂ ಕೂಡ ಬೆಳಗ್ಗೆ 5 ಗಂಟೆಗೆ ಎಕ್ಸಸೈಸ್ ಟೈಮ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇದರಿಂದ ಅವರು ತಮ್ಮ ದಿನವನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಕೊಟ್ಕೊಂಡಿರುವಂತಹ, ನಾವು ಬೇರೆಯವ್ರಿಗೆ ಕೊಟ್ಟಿರೋ ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ ಒದ್ದಾಡೋದಕ್ಕಿಂತ ಮುಂಚೆ ಫಸ್ಟು ನನಗೆ ಪ್ರಾಮಿಸ್ ಮಾಡ್ಕೊಬೇಕು, ಅದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ರಾಬಿನ್ ಶರ್ಮಾ ಅವರು ಉದಾಹರಣೆ. ಅಂದರೆ ರಾಬಿನ್ ಶರ್ಮಾ ಅವರು ಅವರ ಎಂತಹ ಸಿಚುಯೇಷನ್ ಇರಲಿ, ಅವ್ರು ಯಾವುದೇ ಟ್ರಾವೆಲಿಂಗ್ ಮಾಡ್ತಾ ಇರಲಿ, ಅಟ್ಲೀಸ್ಟ್ ಅವರು 5 ಗಂಟೆಗೆ ಬೇಕಾಗಿರೋ ಸ್ಟ್ರೆಚಿಂಗ್ ಆದರೂ ಸರಿ, ಎಲ್ಲಾದರೂ ಸರಿ ಮಾಡೇ ಮಾಡ್ತಾರೆ, ಕ್ವಿಟ್ ಮಾಡೋದೇ ಇಲ್ಲ. ಅದೇ ಥರ ನಾವು ಕೂಡ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ನಾವು ಎಕ್ಸಸೈಸ್, ಯೋಗ, ಡಾನ್ಸ್ ಏನಾದರೂ ಮಾಡಲೇಬೇಕು. ನಿಮಗೆ ಮನೇಲಿ ಮಾಡೋಕ್ಕೆ ಹಾಗೆ ಹೀಗೆ ಅಂತ ಅನಿಸಿದ್ರೆ ಅಫ್ಕೋರ್ಸ್ ನಮ್ಮ ಎಮೋಜಿಮಲ್ಲಿ ಯೋಗ ಮಾರ್ಗ ಇದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 6 months 1 year ಕೋರ್ಸ್ ಇದೆ. ಸೊ ನಿಮಗೆ 1 ವರ್ಷ ಅಷ್ಟೊತ್ತಿಗೆ ಎಂಟೈರ್ ಬಾಡಿ ಫ್ಲೆಕ್ಸಿಬಲ್ ಆಗಿರೋ ಥರ ನಿಮ್ಮ ಭಾವನೆ ಆ್ಯಂಡ್ ನಿಮ್ಮ ಮನಸ್ಸು, ನಿಮ್ಮ ದೇಹ ಎಲ್ಲವೂ ಫ್ಲೆಕ್ಸಿಬಲ್ ಆಗಿರೋ ಹಾಗೆ ನೀವು ಯೋಗದಲ್ಲೂ ಕೂಡ ಟ್ರೀಟ್ ಮಾಡ್ಬೋದು. ಯೋಗದ ಜೊತೆ ಜ್ಞಾನ ಮಾರ್ಗ, ಯೋಗ ಮಾರ್ಗ ಜೊತೆ ಜ್ಞಾನ ಮಾರ್ಗ ತಗೊಂಡಾಗ ನಿಮಗೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ, ಬದುಕನ್ನು ಯಾವ ಥರ ನೋಡಬೇಕು ಅಂತ. ಅದ್ರ ಜೊತೆ ಭಕ್ತಿ ಮಾರ್ಗ ಅಟೆಂಡ್ ಮಾಡಿಕೊಂಡ್ರೆ ಭಯನೇ ಇಲ್ಲದೆ, ಆತಂಕನೇ ಇಲ್ಲದೆ ಜೀವನ ಮಾಡ್ಬೋದು. ಸೊ ಇಷ್ಟು ಬ್ಯೂಟಿಫುಲ್ ಆಗಿದೆ. ಓಕೆ, ಹಂಗೇನಾದರೂ ನಿಮಗೆ ಬೇಕು ಅಂದರೆ, ಯಾರನ್ನ ನೋಡ್ತಿದ್ದೀರಾ ಇನ್ನೂ ಏನಾದರೂ ಲೈಫಲ್ಲಿ ಬೇಕು ಅಂತ ಅನಿಸಿದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಮುಂದೆ ಈ ಥರ ಒಂದು ದೊಡ್ಡ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅನ್ನೋದು ಇದೆ. ಸೊ ಎಲ್ಲರೂ ಖುಷಿಯಾಗಿ ಆಟ ಆಡಿಕೊಂಡು ಕುಣಿತಾ ಲೈಫ್ನ ಹಾಗೇ ಖುಷಿಯಾಗಿ ಇಟ್ಕೊಳ್ಳೋಣ. ಹಾಗಿದ್ರೆ ಇದನ್ನು ಪ್ರತಿದಿನ ಚಟುವಟಿಕೆಗೆ ಮಾಡಬೇಕು ಅಂದರೆ ಹೆಂಗೆ ಇಂಟೆನ್ಷನ್ ಸೆಟ್ ಮಾಡಬೇಕು ಆ್ಯಂಡ್ ಯಾವ ಥರ ಅಫರ್ಮೇಷನ್ ಮಾಡ್ಕೋಬೇಕು, ನನಗೆ ನಾನು ಯಾವ ಥರ ಹೇಳ್ಕೋಬೇಕು, ಆ್ಯಂಡ್ ನಾನು ಸ್ವಂತವಾಗಿ ಮಾಡಿರೋ ಕಲಿಕೆ ಮತ್ತು ಅಳವಡಿಕೆ ಏನು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.